ಉಡುಪಿಗೆ ಬನ್ನಿ ವೀಕ್ಷಕರಿಗೆ ನಮಸ್ಕಾರ. ಉಡುಪಿಯಿಂದ 56 ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಕ್ಷೇತ್ರ ಮಾರಣಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನವು ಭಕ್ತರ ಪ್ರಾರ್ಥನೆಗೆ ಉತ್ತರ ಸಿಗುವ ಒಂದು ಪುಣ್ಯಕ್ಷೇತ್ರವಾಗಿದೆ. ಇಲ್ಲಿ ದೇವರಿಗೆ ಒಪ್ಪಿಸುವ ಹೂವಿನ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗಾಗಿ. ಏನಿದು ಮಹತ್ವ ಇದ್ರದ್ದು? ಅಯ್ಯೋ, ಇಲ್ಲಿ ಹೆಮ್ಮಾಡಿ ಅಂತ, ಇಲ್ಲಿ ಮಾರಣಕಟ್ಟೆಗೋಸ್ಕರ ಬೆಳೆಯುವುದು ಈ ಹೂವು. ಹೆಮ್ಮಾಡಿಯಲ್ಲಿ ಬೆಳೆಯುವುದಾ? ಹೆಮ್ಮಾಡಿಯಲ್ಲಿ ಬೆಳೆಯುವುದು. ಆ ಹೆಮ್ಮಾಡಿ ಅಂತ ಹೂ ಜಾತ್ರೆ ಬರುವಾಗ ಹೆಮ್ಮಾಡಿ ಹೂ ಎಲ್ಲ ಮಾರಣಕಟ್ಟೆ ಸೈಡ್ ತಿರುಗಿ ನಿಲ್ತದೆ ಹೂ. ಓಹೋ. ಬೆಳೆದ ಹೂವೆಲ್ಲ. ಮತ್ತೆ ಇಲ್ಲಿ ಭಕ್ತರು 1,000 ಈ ಹೂವನ್ನು ನಮ್ಗೇನು ಒಳ್ಳೇದಾದ್ರೆ 1,000 ಹೂ ಒಪ್ಪಿಸ್ತೇನೆ ಅಂತ ಹೇಳ್ಕೊಳ್ತಾರೆ. ಇದು 55 ಪೀಸು. ಅದು 20 ಪೀಸಿಗೆ 1,000 ಆಗ್ತದೆ. ಇದು 20 ಪೀಸಿಗೆ 1,000. ಅದು 1,000 ಹೂ ಒಪ್ಪಿಸ್ತೇನೆ, 2,000 ಹೂ ಒಪ್ಪಿಸ್ತೇನೆ ಅಂತ ಹೇಳ್ಕೊಳ್ತಾರೆ. ತುಳುನಾಡವರಿಗೆ ಇದು ಬಹಳ ವಿಶೇಷ. ಇಲ್ಲಿ ತುಳುನಾಡವರು ಒಂದು ಬುಟ್ಟಿ ತಗೊಂಡು ಹಣ್ಣು ಕಾಯಿ ಎಲ್ಲ ಅದ್ರಲ್ಲಿ ಇಟ್ಕೊಂಡು ಇದರಲ್ಲಿ 2,000 3,000 ಹೂ ತಗೊಂಡೋಗಿ ಇಲ್ಲಿ ಪೂಜೆ ಕೊಟ್ಟು ಅಲ್ಲಿ ಗಡಿಯಾರ ಪೂಜೆ ಅಂತ ಮಾಡ್ತಾರೆ. ಅದು ಬಹಳ ವಿಶೇಷ. ಗಡಿಯಾರ ಪೂಜೆ ವಿಶೇಷ. ಸಿಂಗಾರ ಮತ್ತೆ ಸೇವಂತಿ ಮಾರಣಕಟ್ಟೆ ಬಹಳ ವಿಶೇಷ.